ಹೆಡ್ಗೇವಾರ್ಜಿ ಅವರ ಸಹಕಾರ ಪೂರ್ಣವಾಗಿ ಸಿಕ್ತು. ಅವರ ಅಣ್ಣನ ರೀತಿಯಲ್ಲಿ ನಿಂತು ಅವರಿಗೆ ಪೂರ್ತಿಯಾಗಿ ಮಾರ್ಗದರ್ಶನ ಮಾಡಿದ್ರು. ಮತ್ತು ಆ ಸಮಯದಲ್ಲಿ ಅವರು ಒಂದು ವಿಷಯ ಹೇಳಿದ್ರು, ರಾಷ್ಟ್ರ ಸೇವಿಕಾ ಸಮಿತಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎರಡೂ ಸಹ ಸಮಾನಾಂತರವಾಗಿ ಕಾರ್ಯ ಮಾಡಬೇಕು, ಪ್ಯಾರಲಲ್ ಆರ್ಗನೈಸೇಷನ್ ಆ ಥರ ಹೇಳಿದ್ರು. ಹಾಗೆ ನಮ್ಮ ಅಲ್ಲಿ ನಾಗ್ಪುರ, ವರ್ಧಾ ಅಲ್ಲೆಲ್ಲ ಮೊದಲು ಪ್ರಾರಂಭ ಆಯಿತು ಶಾಖೆಗಳು. ಅಲ್ಲಿದ್ದ ಸೇವಿಕೆಯರು ಮದುವೆಯಾಗಿ ಬೇರೆ ಪ್ರಾಂತಕ್ಕೆ ಹೋದಾಗ ಅವರು ಅಲ್ಲಿ ಅವ್ರು ಹೇಳಿದ್ರು, ನೀವು ಪ್ರಚಾರಿಕೆಯ ರೂಪದಲ್ಲಿ ಕೆಲಸ ಮಾಡಿ, ಸಮಿತಿ ಮದುವೆ ನಂತರ ಯಾರು ಅತ್ತೆ ಮನೆಗೆ ಹೋಗ್ತಾರೆ ಅಲ್ಲಿ ನೀವು ಯಾವ ಊರಿಗೆ ಹೋಗ್ತಿರೋ ಅಲ್ಲಿ ಪ್ರಾರಂಭ. ಆ ರೀತಿ ಇಡೀ ದೇಶದಲ್ಲಿ ನಮ್ಮದು ಸಮಿತಿ ಶಾಖೆಗಳು ಪ್ರಾರಂಭವಾದವು. ಅದೇ ಮೊದಲು ನಮ್ಮದು ಪ್ರಾರಂಭ ಆಗಿದ್ದು ನಿತ್ಯ ಶಾಖೆಗಳೇ, ದೈನಂದಿನ ಶಾಖೆಗಳು. ಆದರೆ ನಮ್ಮ ಅನುಭವಕ್ಕೆ ಬಂತು ಆಮೇಲೆ ಏನಂದರೆ ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ಸಮಯ ಕೊಡೋದು ಕೆಲವು ಗೃಹಿಣಿಯರಿಗೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಮ್ಮಲ್ಲಿ ನಿತ್ಯ ಶಾಖೆಗಳೂ ಇವೆ, ಆದರೆ ಸಾಪ್ತಾಹಿಕ ಶಾಖೆಗಳು ಗೃಹಿಣಿಯರ ಅನುಕೂಲ, ವಾರದಲ್ಲಿ ಒಂದು ದಿವಸ 1 ಗಂಟೆ ಮಿಲಂತರ, ಅದನ್ನು ನಾವು ಶಾಖೆ ಅಂತಾನೆ ಕರಿತೀವಿ. ಸ್ನೇಹಿತರೆ ನಮಸ್ಕಾರ. ಸಂಘದಂಗಳ ಅನ್ನುವಂತಹ ಒಂದು ಸಿರೀಸ್ನ ಮೂಲಕ ಸಂಘದ ವಿವಿಧ ಚಟುವಟಿಕೆಗಳನ್ನು ಸಂಘದ 100ನೇ ವರ್ಷ ಪೂರ್ಣಗೊಳಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಂಘದಲ್ಲಿ ಸಂಘದ ಬಗ್ಗೆ ಅದನ್ನು ಹೊರಗಿನಿಂದ ನೋಡುವವರು ಬಹಳ ಆರೋಪವನ್ನು ಒಂದು ವಿಷಯದಲ್ಲಿ ಮಾಡ್ತಾರೆ. ಅದೇನು ಅಂತ ಹೇಳಿದರೆ, ಸಂಘದಲ್ಲಿ ಹೆಣ್ಮಕ್ಕಳಿಗೆ ಅವಕಾಶ ಇಲ್ಲ, ಹೆಣ್ಮಕ್ಕಳು ಸಂಘಕ್ಕೆ ಬರಲಿಕ್ಕಿಲ್ಲ ಅನ್ನುವಂಥ ರೀತಿಯಾಗಿ ಹೇಳ್ತಾರೆ. ಆದರೆ ಅವರು ಬಹುತೇಕ ಬಾರಿ ಸಂಘದಲ್ಲಿ ಹೆಣ್ಮಕ್ಕಳಿಗೆ ಅಂತಲೇ ಇರುವಂತಹ ಒಂದು ವಿಭಾಗವನ್ನು ಮರೆತು ಬಿಡ್ತಾರೆ. ಅದು ರಾಷ್ಟ್ರ ಸೇವಿಕಾ ಸಮಿತಿ. ಆ ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಹೇಳಿದರೆ ಏನು, ಅದು ಯಾವ ರೀತಿ ಕೆಲಸ ಮಾಡ್ತದೆ, ಅದರ ಕಾರ್ಯಪದ್ಧತಿ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಜೊತೆಗೆ ಇರುವಂತಹ ಹಿರಿಯರು, ವಂದನೀಯ ಪ್ರಮುಖ ಸಂಚಾಲಿಕ ಮಾನನೀಯ ಶಾಂತಕ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಮೊದಲು ಹೇಳಬೇಕಾದ್ದೇನೆಂದರೆ, ವಂದನೀಯ ಪ್ರಮುಖ ಸಂಚಾಲಿಕ ಅಂತ ಹೇಳಿದರೆ ಸಂಘದಲ್ಲಿ ಹೇಗೆ ಪರಂಪೂಜನೀಯ ಸರಸಂಘ ಚಾಲಕರಿರ್ತಾರೋ ಅದೇ ರೀತಿ, ಅಂದರೆ ಈಗ ಮೋಹನ್ ಜಿ ಭಾಗವತ್ ಅವರಿದ್ದಾರೆ, ಅದೇ ರೀತಿಯಾಗಿ ಸಮಿತಿಯಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ವಂದನೀಯ ಪ್ರಮುಖ ಸಂಚಾಲಿಕ ಅಂತ ಇರ್ತಾರೆ. ಆ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶಾಂತಕ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅವರಲ್ಲಿ ಒಂದಷ್ಟು ವಿಷಯಗಳನ್ನು ಸಮಿತಿಯ ಬಗ್ಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡೋಣ. ಅಮ್ಮ, ಈಗ ಮೊದಲನೇದಾಗಿ ಸಮಿತಿ ಮತ್ತು ಸಂಘ ಬಹಳ ಬಾರಿ ಏನಾಗ್ತದೆ ಅಂತ ಹೇಳಿದರೆ, ಹೊರಗಿನಿಂದ ನೋಡುವವರಿಗೆ, ಸಂಘದ ಬಗ್ಗೆ ತಿಳುವಳಿಕೆ ಇಲ್ಲದವರಿಗೆ, ಸಂಘದ ಬಗ್ಗೆ ಸಂಪರ್ಕ ಇಲ್ಲದವರಿಗೆ ಸಂಘದಲ್ಲಿ ಹೆಣ್ಮಕ್ಕಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಮೊದಲನೇದಾಗಿ ಎಲ್ಲರೂ ಹೇಳುವಂಥದ್ದು. ಹೊರಗಿಂದ ನೋಡುವವರಿಗೆ ಹಾಗೆ ಕಾಣಿಸ್ತದೆ ಕೂಡ, ಸಂಘದಲ್ಲಿ ಯಾವ ಸ್ಥಾನದಲ್ಲಿ ಕೂಡ ಹೆಣ್ಮಕ್ಳಿರೋದಿಲ್ಲ ಅಂತ. ಹಾಗಿರುವಾಗ ಈ ರಾಷ್ಟ್ರ ಸೇವಿಕಾ ಸಮಿತಿ ಅನ್ನುವಂಥದ್ದು ಹೆಣ್ಮಕ್ಳಿಗೋಸ್ಕರವೇ ಪ್ರಾರಂಭ ಆದಂಥದ್ದು. ಇದು ಏನು ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಹೇಳಿದರೆ ಏನು ಕೆಲಸ ಮಾಡ್ತದೆ ಅನ್ನೋದನ್ನು ಹೇಳೋದಾದರೆ? ರಾಷ್ಟ್ರ ಸೇವಿಕಾ ಸಮಿತಿ ಒಂದು ಅಖಿಲ ಭಾರತೀಯ ಮಹಿಳಾ ಸಂಘಟನೆ. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಆ ಒಂದು ಶಾಖೆಗೆ ವರ್ಧಾದಲ್ಲಿ ಇದ್ದಂಥ ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್ ಅವರ ಮಕ್ಕಳು ಹೋಗ್ತಾ ಇದ್ರು. ಹಾಗಾಗಿ ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್ ಅವರು ಆ ಒಂದು ತಮ್ಮ ಮಕ್ಕಳಲ್ಲಿ ಆಗುವಂಥ ಒಳ್ಳೆ ಪರಿವರ್ತನೆ ಗಮನಿಸ್ತಾ ಇದ್ರು. ಅದ್ರ ಜೊತೆಗೆ ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್ ಸ್ವಾಮಿ ವಿವೇಕಾನಂದ ಅವರ ಒಂದು ವಿಚಾರದಿಂದ ಪ್ರಭಾವಿತರಾಗಿದ್ದರು. ಮತ್ತು ಅವರು ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಾರ್ಥನಾ ಸಭೆಗೆ ಹೋಗ್ತಾ ಇದ್ರು. ಅವರಲ್ಲೇ ಒಂದು ರಾಷ್ಟ್ರೀಯ ವಿಚಾರ ಇತ್ತು. ಮತ್ತು ಯಾವಾಗಲೂ ಯೋಚನೆ ಮಾಡ್ತಾ ಇದ್ರು, ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೆಣ್ಣುಮಕ್ಕಳು ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಆಗಾಗ ವಿಚಾರ ಬರ್ತಾ ಇತ್ತು. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಲ್ಲೂ ಈ ಥರ ಒಂದು ಜಾಗೃತಿಯನ್ನು ಮೂಡಿಸಬೇಕು, ದೇಶಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಬರ್ತಾ ಇತ್ತು. ಆ ಸಮಯದಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಾರ್ಯ ಪದ್ಧತಿಯಿಂದ ಪ್ರಭಾವಿತರಾಗಿದ್ದರು. ಹಾಗಾಗಿ ಅವರು ಪರಮಪೂಜನೀಯ ಡಾಕ್ಟರ್ ಜಿ ಅವ್ರ ಜೊತೆಗೆ ಮಾತಾಡಿದ್ರು. ಆಗ ಡಾಕ್ಟರ್ ಜಿ ಅವರು ಮುಂದೆ ತಮ್ಮ ವಿಷಯವನ್ನು ಇಟ್ಟರು, ನೀವು ಯಾಕೆ ಇದರಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೂ ಆ ಥರ ಪ್ರಶಿಕ್ಷಣ ಕೊಡಬಾರದು ಅಂತ. ಆವಾಗ ಪರಮಪೂಜನೀಯ ಡಾಕ್ಟರ್ ಜಿ ಅವರು ಹೇಳಿದ್ರು, ನಾವು ನಿಶ್ಚಯ ಮಾಡಿದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೇವಲ ಗಂಡು ಮಕ್ಕಳು ಮಾತ್ರ ಇರಬೇಕು ಅಂತ. ನಿಮಗೆ ಒಳ್ಳೆ ವಿಚಾರ ಬರ್ತಾ ಇದೆ, ನೀವೇ ಯಾಕೆ ಪ್ರಾರಂಭ ಮಾಡಬಾರದು, ನಾವೆಲ್ಲ ರೀತಿಯ ಸಹಕಾರ ಕೊಡ್ತೀವಿ.
ಅಂತ ಅವ್ರು ಹೇಳಿದಾಗ ಆಗ ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್ ಅವರು ಅದರ ವಿಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ಆಗ ಒಂದು ಪೂರ್ತಿಯಾಗಿ ಪರಮಪೂಜನೆ ಡಾಕ್ಟರ್ ಹೆಡ್ಗೇವಾರ್ಜಿ ಅವರ ಸಹಕಾರ ಪೂರ್ಣವಾಗಿ ಸಿಕ್ತು. ಅವರ ಅಣ್ಣನ ರೀತಿಯಲ್ಲಿ ನಿಂತು ಅವರಿಗೆ ಪೂರ್ತಿಯಾಗಿ ಮಾರ್ಗದರ್ಶನ ಮಾಡಿದ್ರು. ಮತ್ತು ಆ ಸಮಯದಲ್ಲಿ ಅವರು ಒಂದು ವಿಷಯ ಹೇಳಿದ್ರು, ರಾಷ್ಟ್ರ ಸೇವಿಕಾ ಸಮಿತಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎರಡೂ ಸಹ ಸಮಾನಾಂತರವಾಗಿ ಕಾರ್ಯ ಮಾಡಬೇಕು, ಪ್ಯಾರಲಲ್ ಆರ್ಗನೈಸೇಷನ್ ಆ ಥರ ಹೇಳಿದ್ರು. ಹಾಗಾಗಿ ನೀವು ಅಂದರೆ ರಾಷ್ಟ್ರ ಸೇವಿಕಾ ಸಮಿತಿ ಒಂದು ಸ್ವತಂತ್ರ ಸಂಘಟನೆ, ಆದರೆ ನಮ್ಮ ಧ್ಯೇಯ ಮತ್ತು ಕಾರ್ಯಪದ್ಧತಿ ಎರಡನ್ನೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಸ್ವೀಕಾರ ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವ ರೀತಿ ಕಾರ್ಯಪದ್ಧತಿ ಇದೆ ಅದೇ ರೀತಿ ಕಾರ್ಯಪದ್ಧತಿ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲೂ ಇರುತ್ತೆ. ಹಾಗಾಗಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿನಿಧಿ ಸಭಾ ವಿವಿಧ ಬೈಠಕಗಳಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿಯ ಕಾರ್ಯಕರ್ತರು ಭಾಗವಹಿಸ್ತಾರೆ. ಯಾವಾಗ ಪ್ರಾರಂಭ ಆಯಿತು ಅಂದರೆ ಡಾಕ್ಟರ್ ಜಿ ಅವರು ಇದ್ದ ಸಂದರ್ಭದಲ್ಲಿಯೇ ಪ್ರಾರಂಭ ಆಯ್ತಾ? ಪರಮಪೂಜ್ಯ ಡಾಕ್ಟರ್ ಜಿ ಇರುವಾಗಲೇ 1936ನೇ ಇಸ್ವಿನಲ್ಲಿ ಸಮಿತಿ ಪ್ರಾರಂಭ ಆಯಿತು. ಭಾಳ ಸಂತೋಷದ ವಿಷಯ ಅಂದರೆ ಮೊದಲನೇ ಶಾಖೆ ಪ್ರಾರಂಭವಾದಾಗ ಪರಮಪೂಜ್ಯ ಡಾಕ್ಟರ್ ಜಿ ಅವರು ಇದ್ದರು. ಅವರು ಹೊರಗಡೆ ನಿಂತು ಎಲ್ಲ ರೀತಿಯ ಅವರಿಗೆ ಯಾವ ಥರ ಮಾರ್ಗದರ್ಶನ ಮಾಡಬೇಕು ಅಂತ ಮಾಡಿದ್ರು. ಹಾಗಾಗಿ ಮತ್ತು ತುಂಬ ಒಂದು ಮುಖ್ಯವಾದ ವಿಷಯ ಅಂದರೆ ರಾಷ್ಟ್ರ ಸೇವಿಕಾ ಸಮಿತಿ ಹೆಸರನ್ನು ನೀಡೋದ್ರಲ್ಲೂ ಸಹ ಅವರ ಒಂದು ಸಲಹೆ ಇದೆ. ಅವರ ಸಲಹೆ ಮೇರೆಗೆ ನಾವು ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಹೆಸರನ್ನು ಇಟ್ಟರು. ಅವ್ರು ಯಾವ ರೀತಿ ಹೇಳಿದ್ರು ಅಂದರೆ ಒಂದು ಅಣ್ಣ ತಂಗಿಯರ ರೂಪದಲ್ಲಿ ಕಾರ್ಯ ನಡೆಸಬೇಕು ಸಮಿತಿ ಸಂಘ ಅಂತ ಅವ್ರು ಮಾತಾಡುವಾಗ ಹೇಳಿದರು. ಅದೇ ಥರ ಇವತ್ತಿನವರೆಗೂ ಸಹ ಸಂಘ ಮತ್ತು ಸಮಿತಿ ಅದೇ ಥರ ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಸ್ವತಂತ್ರ ಸಂಘಟನೆ ಆದರೂ ಸಹ ಎಲ್ಲ ರೀತಿಯ ವಿಚಾರ ವಿನಿಮಯ ನಡೆಯುತ್ತೆ, ಬೈಠಕಗಳಲ್ಲಿ ಭಾಗವಹಿಸ್ತೀವಿ. ಆದರೆ ಕೆಲವೊಂದು ನಮ್ಮ ನಿರ್ಣಯಗಳು ಅದರಲ್ಲಿ ನಾವು ಸ್ವತಂತ್ರವಾಗಿ ನಿರ್ಣಯಗಳನ್ನು ಕೆಲಸ. ಈಗ ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳುವಂಥದ್ದು ಏನಂದ್ರೆ, ಹೆಣ್ಮಕ್ಕಳ ಸಂಘಟನೆ ಅಂತ ಹೇಳಿದ್ರೆ ಅದೇನಷ್ಟು ಸುಲಭದ ಸಂಗತಿ ಅಲ್ಲ. ಗಂಡು ಮಕ್ಕಳನ್ನಾದರೂ ಅವರು ಹೊರಗಡೆ ತಿರುಗಾಡ್ತಿರ್ತಾರೆ, ಸಿಗ್ತಾರೆ, ಅವರನ್ನು ಸಂಘಟನೆ ಮಾಡಬಹುದು ಅಂತ ಒಂದು ಪರ್ಸ್ಪೆಕ್ಷನ್ ಇದೆ ಹೊರಗಡೆ. ಹೆಣ್ಮಕ್ಕಳ ಸಂಘಟನೆ ಅದು ಇಷ್ಟು ದೊಡ್ಡ ಮಟ್ಟಿಗೆ ಇವತ್ತು ಇಡೀ ದೇಶದಾದ್ಯಂತ ಬಹಳ ದೊಡ್ಡ ಸಂಘಟನೆಯಾಗಿ ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಸಾಧ್ಯ ಆಗ್ತಾ ಇದೆ? ಅಂದರೆ ಈ ಕೆಲಸಗಳೆಲ್ಲ ಸಂಘಟನೆ ಹೆಣ್ಮಕ್ಕಳನ್ನ ಸೇರಿಸುವಂಥದ್ದು ಹೇಗೆ ಆಗ್ತಾ ಇದೆ? ನಾವು ರಾಷ್ಟ್ರ ಸೇವಿಕಾ ಸಮಿತಿಲಿ ಸಂಘದ ರೀತಿಯಲ್ಲೇ ನಮ್ಮ ಕಾರ್ಯಪದ್ಧತಿಯ ಆಧಾರ ಅಂದರೆ ಶುದ್ಧ ಸಾತ್ವಿಕ ಪ್ರೇಮ, ಅದನ್ನು ನಾವು ಸ್ವೀಕಾರ ಮಾಡೋದು. ಹಾಗಾಗಿ ರಾಷ್ಟ್ರ ಸೇವಿಕಾ ಸಮಿತಿ ಶಾಖೆಗಳಲ್ಲೂ ಸಹ ನಮ್ಮ ಎಲ್ಲ ಸೇವಿಕೆಯರ ಮಧ್ಯೆ ಮತ್ತು ಈ ಒಂದು ಕಾರ್ಯವನ್ನು ನಡೆಸುವಂಥ ಕಾರ್ಯಕರ್ತರ ಮಧ್ಯೆಯಲ್ಲೂ ಸಹ ಶುದ್ಧ ಸಾತ್ವಿಕ ಪ್ರೇಮ ಇರುತ್ತೆ, ಪರಸ್ಪರ ಆತ್ಮೀಯತೆ ಇರುತ್ತೆ. ಅದು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡಲು ತ್ಯಾಗ ಮಾಡಲು ಸಿದ್ಧರಾಗಿರ್ತಾರೆ. ಆ ರೀತಿಯ ಒಂದು ತಂಡಗಳ ನಿರ್ಮಾಣ ಆಗಿದ್ದರಿಂದ ಆ ಸಮಯದಲ್ಲಿ 1936ನೇ ಇಸ್ವಿನಲ್ಲಿ ಅಂದರೆ ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್ ಅವರು ಪ್ರಾರಂಭ ಮಾಡಿದ್ರು. ಅಂಥ ಸಮಯದಲ್ಲಿ ಅವರಿಗೆ ಪ್ರೀತಿನ ನಾವು ವಂದನೀಯ ಮೌಶಿಜಿ ಕರಿತೀವಿ, ಲಕ್ಷ್ಮೀಬಾಯಿ. ವಂದನೀಯ ಮೌಶಿಜಿಯವರು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರು. ಅಂದರೆ ಯಾರು ನಾವಿಲ್ಲಿ ಕೆಲಸ ಮಾಡ್ತೀವಿ ಅಂದರೆ ನಿಸ್ವಾರ್ಥ ಭಾವದಿಂದ ಮಾಡಬೇಕು, ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡಬೇಕು. ದೇಶಕ್ಕೋಸ್ಕರ ನನ್ನ ಸಮಯ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಇದನ್ನು ಮುಖ್ಯವಾಗಿಟ್ಟರು. ಮತ್ತು ನಾನು ಹೇಳಿದ ಹಾಗೆ ನಮ್ಮ ಕಾರ್ಯದ ಆಧಾರ ಶುದ್ಧ ಸಾತ್ವಿಕ ಪ್ರೇಮ. ಈ ದೃಷ್ಟಿಯಿಂದ ಅವರು ಇದನ್ನ ಹೆಚ್ಚಾಗಿ ಬೆಳವಣಿಗೆ ಮಾಡಿದ್ರಿಂದ ಆ ಸಮಯದಲ್ಲಿ ಅವರು ಕೇವಲ ವರ್ಧಾದಲ್ಲಿ 1936ರಲ್ಲಿ ಒಂದು ಸಣ್ಣ ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಆದರೆ ಅದು ಅದರ ನಂತರ ಇಡೀ ದೇಶದಲ್ಲಿ ಅದು ಹರಡಿತು. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಆಗಿನ ಸಮಯದಲ್ಲಿ ಇದ್ದಂಥ ಹಿರಿಯ ಕಾರ್ಯಕರ್ತರೇ ಆಧಾರ ನಮ್ಮ ಕಾರ್ಯಕ್ಕೆ, ಅವರೆಲ್ಲರೂ ಸಹ. ಮತ್ತು ವಂದನೀಯ ಮೌಶಿಜಿಯವರು ಒಂದು ತುಂಬ ವಿಚಾರ ಮಾಡಿದ್ರು, ಇಡೀ ದೇಶದಲ್ಲಿ ಹಬ್ಬಿಸ್ಬೇಕು ಅಂತಂದರೆ. ಹಾಗೆ ನಮ್ಮ ಅಲ್ಲಿ ನಾಗ್ಪುರ, ವರ್ಧಾ ಅಲ್ಲೆಲ್ಲ ಮೊದಲು ಪ್ರಾರಂಭ ಆಯಿತು ಶಾಖೆಗಳು. ಅಲ್ಲಿದ್ದ ಸೇವಿಕೆಯರು ಮದುವೆಯಾಗಿ ಬೇರೆ ಪ್ರಾಂತಕ್ಕೆ ಹೋದಾಗ ಅವರು ಅಲ್ಲಿ ಅವ್ರು ಹೇಳಿದ್ರು, ನೀವು ಪ್ರಚಾರಿಕೆಯ ರೂಪದಲ್ಲಿ ಕೆಲಸ ಮಾಡಿ, ಸಮಿತಿ ಮದುವೆ ನಂತರ ಯಾರು ಅತ್ತೆ ಮನೆಗೆ ಹೋಗ್ತಾರೆ ಅಲ್ಲಿ ನೀವು ಯಾವ ಊರಿಗೆ ಹೋಗ್ತಿರೋ ಅಲ್ಲಿ ಪ್ರಾರಂಭ. ಆ ರೀತಿ ಇಡೀ ದೇಶದಲ್ಲಿ ನಮ್ಮದು ಸಮಿತಿ ಶಾಖೆಗಳು ಪ್ರಾರಂಭದಲ್ಲಿ ಪ್ರಾರಂಭವಾದವು. ಹಾಗಾಗಿ ಮತ್ತು ಎಲ್ಲರಲ್ಲೂ ಆ ಥರ ಪ್ರೇಮ ಆತ್ಮೀಯತೆ ಇದ್ದಿದ್ದರಿಂದ ಇಡೀ ದೇಶದಲ್ಲಿ ಕಾರ್ಯ ಬೆಳೀತು. ಮತ್ತು ನಿರಂತರವಾಗಿ 1936ರಿಂದ ಇವತ್ತಿನವರೆಗೆ ನಿರಂತರವಾಗಿ ರಾಷ್ಟ್ರ ಸೇವಿಕಾ ಸಮಿತಿಯ ಶಾಖೆಗಳು ನಡೀತವೆ. ಪದ್ಧತಿ ಹೇಗೆ? ಈಗ ಸಂಘದಲ್ಲಿ ಅದರ ಒಂದು ಶಾಖೆ ಒಂದು ಗಂಟೆಯ ಒಂದು ಯೋಜನಾಬದ್ಧ ಶಾಖೆ ಅಂತೆಲ್ಲ ಹೇಳ್ತಾರೆ. ಸಮಿತಿಯಲ್ಲಿ ಯಾವ ರೀತಿ?
ಸಮಿತಿನಲ್ಲೂ ಅಷ್ಟೇ ಅದೇ ಕಾರ್ಯಪದ್ಧತಿನ ನಾವು ಉಪಯೋಗಿಸ್ತೀವಿ. 1 ಗಂಟೆ ಶಾಖೆ. ಅದೇ ಮೊದಲು ನಮ್ಮದು ಪ್ರಾರಂಭ ಆಗಿದ್ದು ನಿತ್ಯ ಶಾಖೆಗಳೇ, ದೈನಂದಿನ ಶಾಖೆಗಳು. ಆದರೆ ನಮ್ಮ ಅನುಭವಕ್ಕೆ ಬಂತು ಆಮೇಲೆ ಏನಂದರೆ ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ಸಮಯ ಕೊಡೋದು ಕೆಲವು ಗೃಹಿಣಿಯರಿಗೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಮ್ಮಲ್ಲಿ ನಿತ್ಯ ಶಾಖೆಗಳೂ ಇವೆ, ಆದರೆ ಸಾಪ್ತಾಹಿಕ ಶಾಖೆಗಳು ಗೃಹಿಣಿಯರ ಅನುಕೂಲ. ವಾರದಲ್ಲಿ 1 ದಿವಸ 1 ಗಂಟೆ ಮಿಲಂತರ, ಅದನ್ನು ನಾವು ಶಾಖೆ ಅಂತಾನೆ ಕರಿತೀವಿ. ಆಚಾರ ಪದ್ಧತಿ ಏನಿದೆಯೋ ಅದಕ್ಕೆ ಅನುಸಾರವಾಗಿ 1 ಗಂಟೆ ನಾವು ನಡೆಸಿದ್ರೆ ಅದನ್ನು ಶಾಖೆ ಅಂತ ಕರಿತೀವಿ. ಆಚಾರ ಪದ್ಧತಿ ಇಲ್ಲದೆ ನಾವು ನಡೆಸಿದ್ರೆ ಅದನ್ನು ಮಿಲನ್ ಅಂತ ಕರಿತೀವಿ. ಹೀಗೆ ಎರಡೂ ನಡೀತಾ ಇದೆ. ಸಾಪ್ತಾಹಿಕ ಶಾಖೆಗಳು ಇವತ್ತು ಅಧಿಕ ಸಂಖ್ಯೆಯಲ್ಲಿದೆ, ನಿತ್ಯ ಶಾಖೆಗಳು ಕಡಿಮೆ ಸಂಖ್ಯೆಯಲ್ಲಿದೆ. ಹೀಗೆ ಇದು ಅಂದರೆ 3 ಹಂತದಲ್ಲಿ ನಾವು ಮಾಡ್ತೀವಿ. ಅಂದರೆ ಬಾಲ್ ಶಾಖೆ, ತರುಣಿ ಶಾಖೆ ಮತ್ತು ಪ್ರೌಢ ಮಹಿಳೆಯರ ಶಾಖೆ. ಆ ಥರ ಇತ್ತೀಚೆಗೆ ನಾವು ಪ್ರೊಫೆಷನಲ್ಸ್ ಆ ಥರದವರು ಮಾಸಿಕ ಮಿಲನ ಆ ಥರನೂ ಪ್ರಾರಂಭ ಮಾಡಿದ್ದೀವಿ. ಎಲ್ಲಿ ಹೋದರೆ ಈ ಥರ ವಿವಿಧ ಕಾರ್ಯಗಳ ಮೂಲಕ ನಾವು ಇಡೀ ಸಮಾಜದಲ್ಲಿ ಎಲ್ಲ ಸ್ತರದ ಮಹಿಳೆಯರನ್ನ ಮುಟ್ಟಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.